ಬೆಂಗಳೂರಿನಲ್ಲಿ ಉದ್ಯೋಗಾಕಾಂಕ್ಷಿಗಳು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಏನೋ ಹೊರಡಿಸಿದೆ, ಆದರೆ ಅದರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಿಡಿಕಾರ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ಅಧಿಸೂಚನೆಯಲ್ಲಿ ಒಂದಷ್ಟು ಎಡವಟ್ಟುಗಳಾಗಿದೆ. ಸಂಗೀತ ಶಿಕ್ಷಕರನ್ನ ಕೈಬಿಟ್ಟಿದ್ದಾರೆ. ಬಿಕಾಂ ಪದವೀಧರರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಇದರಲ್ಲಿ ಅವಕಾಶನೇ ಇಲ್ಲ. ಅದರ ಜೊತೆಗೆ ಇನ್ನೂ 10 ಹಲವು ಒಂದಷ್ಟು ಸಮಸ್ಯೆಗಳಿದೆ. ಆ ಗೊಂದಲಗಳಿಗೆ ಪರಿಹಾರ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ದೈಹಿಕ ಶಿಕ್ಷಕರ ನೇಮಕಾತಿ ಸಂಖ್ಯೆಯನ್ನ ಕಡಿಮೆ ಮಾಡಿದ್ದಾರೆ. ಅದರಲ್ಲಿ ಹಾಗೆ ಸಿಪಿಇಡಿ ದೈಹಿಕ ಶಿಕ್ಷಕರನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಕೈ ಬಿಟ್ಟಿದ್ದಾರೆ. 400 ಅಂಕಗಳ ವಿಸ್ತೃತ ಪರೀಕ್ಷೆಯನ್ನು ನಿಗದಿಪಡಿಸಿದ್ದಾರೆ. ಈ ಹಿಂದೆ 200 ಅಂಕಗಳ ಪರೀಕ್ಷೆಯನ್ನು ನಡೆಸಲಾಗ್ತಾ ಇತ್ತು. ಬಹು ಆಯ್ಕೆಯ ಪ್ರಶ್ನೆಗಳಿದ್ವು. ಆದರೆ ಈಗ 400 ಅಂಕಕ್ಕೆ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ರಣಕಹಳೆ. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನು ಸಾರಲಾಗ್ತಾ ಇದೆ. ಕ್ಲೀನ್ ಕೆಪಿಎಸ್ಸಿಗೆ ಒತ್ತಾಯಿಸಿ ಬೃಹತ್ ಆಂದೋಲನವನ್ನು ಕೂಡ ನಡೆಸಲಾಗ್ತಾ ಇದೆ. ಯುಪಿಎಸ್ಸಿ ಮಾದರಿಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರನ್ನ ಸದಸ್ಯರನ್ನ ನೇಮಕ ಮಾಡಿ ಅನ್ನೋ ಆಗ್ರಹ ಈಗ ಕೇಳಿ ಬರ್ತಾ ಇರೋದು. ರಾಜಕೀಯ ಹಸ್ತಕ್ಷೇಪ ಇರಬಾರದು, ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ನೇಮಕಾತಿಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಒಂದಷ್ಟು ಒತ್ತಾಯಗಳಿದೆ. ಆ ಒತ್ತಾಯಗಳನ್ನು ಮುಂದಿಟ್ಕೊಂಡು ಈಗ ಬೃಹತ್ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. 15 ವರ್ಷಗಳಿಂದ ಸಂಗೀತ ನೇಮಕಾತಿ ಆಗಿಲ್ಲ. ಇಲ್ಲಿ ಕಣ್ಣಿಲ್ದಾರು, ಕುರುಡ್ರು, ಕುಂಟ್ರು ಎಲ್ಲರೂ ಬಂದು ಹೋರಾಟ ಮಾಡ್ತಾ ಇದೀವಿ. ಸಂಗೀತ ವಾದ್ಯಗಳನ್ನು ತಗೊಂಡು ಉಗ್ರವಾಗಿ ಹೋರಾಟ ಮಾಡಲಿಕ್ಕೆ ಬಂದಿವಿ. ಇದಕ್ಕೆ ನಮಗೆ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀವಿ. ಯಾಕಂದ್ರೆ 15 ವರ್ಷಗಳಿಂದ ನೇಮಕಾತಿ ಮಾಡಿಲ್ಲ. ಈಗ 15,000 ನೌಕರಿಯಲ್ಲಿ ಅಪ್ಲಿಕೇಶನ್ ಹಾಕಲು ಇದು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಂಗೀತ ಪೋಸ್ಟ್ಗಳನ್ನು ಯಾವನು ಮ್ಯೂಸಿಕ್ ಟೀಚರ್, ಸಂಗೀತ ಟೀಚರ್ಗಳನ್ನ ಕಾಲ್ಫಾರ್ಮ್ ಮಾಡಿಲ್ಲ. ಹಾಗಾಗಿ ಎಲ್ಲ ನಮಗೆ ಸರ್ಕಾರಕ್ಕೆ ಎಲ್ಲರ ಕಡೆ ಧಿಕ್ಕಾರ. ಸರ್, ನಾವು ಅಂದರಿದ್ದೀವಿ, 2 ಕಣ್ಣಿಲ್ಲ. ನಾವು ಮ್ಯೂಸಿಕ್ ಸಂಗೀತನ ಕಲ್ತಿದೀವಿ, ಅದೇ ನಮ್ಮ ಜೀವನ. ಆದ್ರೆ ಈಗ ಬದುಕೋದು ಕಷ್ಟ ಆಗಿದೆ. ಎಲ್ಲಿ ನಮಗೆ ಅವಕಾಶಗಳು ಇಲ್ಲದಂತ ಆಗಿದೆ. ಹಾಗಾಗಿ ಈಗಿರುವ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂದ್ರೆ, ಈ ಕೂಡಲೇ 15,000 ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮನ್ನ ಈ ಕೂಡಲೇ ಇದನ್ನ ನಮ್ಮದು ವರದಿ ತರಿಸಿಕೊಂಡು ಎಷ್ಟು ಪೋಸ್ಟ್ ಖಾಲಿದೆಯೋ ಅದು ಅಷ್ಟು ಪೋಸ್ಟ್ಗಳನ್ನ ತುಂಬಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸರ್, ನಾವು ಬದುಕೋ ಜೀವನನೇ ಕಷ್ಟ ಆಗಿದೆ. ಹಾಗಾಗಿ ಅಂಧರ ಜೀವನ ತುಂಬಾ ಕಷ್ಟ ಇದೆ. ಈ ಕೂಡಲೇ ನೀವು ಇದನ್ನ ಗಮನಕ್ಕೆ ತಗೊಂಡು ನಮ್ಮ ಸಂಗೀತ ಶಿಕ್ಷಕರ ನೇಮಕಾತಿನ ಮಾಡಿ ಎಷ್ಟು ಪೋಸ್ಟ್ ಇದೆ ಅಷ್ಟು ಪೋಸ್ಟ್ ತುಂಬಂಗ ಮಾಡಿ ನಮಗೊಂದು ಜೀವನ ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಎಂದು ಮಾನ್ಯ ಮುಖ್ಯಮಂತ್ರಿಗಳ ಸಾರ್ಗಳಲ್ಲಿ ಕೇಳ್ತೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪಾ ಚಂದ್ರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೂಪಾ, ಈಗಾಗಲೇ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ, ಆದ್ರೆ ಸಾಕಷ್ಟು ಹಕ್ಕೊತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಏನ್ ಆಗ್ರಹ ಮಾಡ್ತಾ ಇದ್ದಾರೆ, ಡೀಟೇಲ್ಸ್ ಏನಿದೆ, ಏನ್ ಹೇಳ್ತಿದ್ದಾರೆ ಆಕ್ಚುಲಿ ಅಂತ? ಅಶ್ವಿನಿ, ಪ್ರಮುಖವಾಗಿ ಪರೀಕ್ಷೆ ಅನ್ನುವಂಥದ್ದು ಪ್ರತಿಭೆಗೆ ಸಿಗುವಂತಹ ಪ್ರತಿಫಲ ಅಂತ ಹೇಳ್ಬೋದು. ಆದ್ರೆ ರಾಜ್ಯದಲ್ಲಿ ಪರೀಕ್ಷೆಗಳ ಅಕ್ರಮಗಳು ಒಂದು ರೀತಿಯಾಗಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಸ್ಪರ್ಧಾರ್ಥಿಗಳಾಗಿರ್ಬೋದು, ಹಾಗೆ ನಮಗೊಂದು ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿಕೊಂಡಿರುವಂತಹ ಎಷ್ಟೋ ಉದ್ಯೋಗ ಆಕಾಂಕ್ಷಿಗಳಿಗೆ ಇದು ಒಂದು ರೀತಿ ದೊಡ್ಡ ಸವಾಲಾಗಿರುವಂತದ್ದು. ಈಗಾಗಲೇ ಪ್ರತಿ ಬಾರಿ ಕೂಡ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ, ಇಲ್ಲ ಪರೀಕ್ಷೆಗಳನ್ನ ನಡೆಸುವಂತಹ ವಿಚಾರವಾಗಿ ಅಥವಾ ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ವಿಚಾರವಾಗಿ ಪಾರದರ್ಶಕತೆಯಿಂದ ನಡೆಸಿ ಅನ್ನುವಂತ ಕೂಗನ್ನ ವ್ಯಕ್ತಪಡಿಸ್ತಾ ಬರ್ತಾ ಇದ್ರು ಕೂಡ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ. ನಮ್ಮ ಹಿಂದೆ ನಿಂತಿರುವಂತವ್ರು ಇವರೆಲ್ಲರೂ ಕೂಡ ಬೃಹತ್ ಪ್ರತಿಭಟನೆಗೆ ಕೈ ಹಾಕಿರುವಂತದ್ದು ಯಾಕಪ್ಪ ಅಂತಂದ್ರೆ, ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋದು ಯಾಕಪ್ಪ ಅಂತಂದ್ರೆ, ನಮಗೆ ಬಿಕಾಂ ಆಗಿದೆ, ಬಿಎಡ್ ಆಗಿದೆ, ಆದ್ರೆ ನಮಗೆ ಸಿಇಟಿ ಬರೆಯೋದಕ್ಕೆ ಅವಕಾಶ ಕೊಡಿ, ನಮಗೂ ಕೂಡ ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಡಿ ಎನ್ನುವ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ಈಗಾಗಲೇ ಹೆಚ್ಚಿನದಾಗಿ ಪ್ರತಿ ವರ್ಷ ಕೂಡ ಒಂದಷ್ಟು ಉದ್ಯೋಗ ಅವಕಾಶಕ್ಕೋಸ್ಕರ ರಾತ್ರಿ ಹಗಲು ಅನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಒಂದು ಕಡೆ ಓದಿ ತಮ್ಮ ಕುಟುಂಬದ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಅಂತ ಕನಸನ್ನ ಹೊತ್ತಂತ ಎಷ್ಟೋ ಯುವ ಪೀಳಿಗೆಗಳಾಗಿರಬಹುದು. ಜೊತೆಗೆ ಈಗಾಗಲೇ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಎಷ್ಟೋ ಜನ ಸರ್ಕಾರ ಇಷ್ಟಾದ್ರೂ ಕೂಡ ಯಾವ ವಿಚಾರಕ್ಕೂ ಮಣಿಲಿಲ್ವಲ್ಲ ಅನ್ನುವಂತಹ ಒಂದು ಬೇಸರವನ್ನ ಹೊರ ಆಗ್ತಾ ಇರುವಂತದ್ದು. ಈಗಾಗಲೇ ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ನನ್ನೊಟ್ಟಿಗೆ ಸಾಕಷ್ಟು ಜನ ಇದ್ರೆ, ಬನ್ನಿ ಅವರ ಬೇಡಿಕೆ ಏನಿದೆ, ಏನಾಗ್ತಾ
ಅಂದ್ರೆ ಸರ್ಕಾರ ಪಾರದರ್ಶಕವಾಗಿ ಈಗಾಗಲೇ ಪರೀಕ್ಷೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಹಾಗೆ ಉದ್ಯೋಗ ಸೃಷ್ಟಿಸುವ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ. ಸರ್ ಹೇಳಿ, ನಿಮ್ಮ ಬೇಡಿಕೆ ಏನು? ಮೇಡಮ್, ನಮ್ಮ ಬೇಡಿಕೆ ಏನಂದ್ರೆ ಹೈದರಾಬಾದ್ ಕರ್ನಾಟಕದಿಂದ ಬಂದಿದ್ದೇವೆ ನಾವು. ಈ ಮುಂಚೆ ಏನಿತ್ತು ಅಂತಂದ್ರೆ 4424 ಪೋಸ್ಟ್ಗಳಿದ್ವು. ಆದ್ರೆ ಈಗ ಸರ್ಕಾರ ಕಡಿಮೆ ಮಾಡಿ ಕೇವಲ 800 ಪೋಸ್ಟ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಆ ಪೋಸ್ಟ್ಗಳನ್ನು ಯಥಾರೀತಿಯಾಗಿ ಕಾಲ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಯಾಕಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ನಾವು ಈಗ ಸಡನ್ಲಿ ಏಕಾಏಕಿ 800 ಪೋಸ್ಟ್ ತಗೊಂಡ್ಬಂದಿಟ್ರೆ ನಾವೇನ್ ಮಾಡ್ಬೇಕು ಮೇಡಮ್? ನಮ್ಮ ಹೈದರಾಬಾದ್ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಕೇವಲ ಶೂನ್ಯ ಟೀಚರ್ ಎಷ್ಟೋ ಶಾಲೆಗಳಿವೆ ಮತ್ತು ಶೂನ್ಯ ಶಿಕ್ಷಕರಿದ್ದಾರೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಗತಿ ಏನು? ಹಾಗಾಗಿ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಕಡೆಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಮೇಡಮ್. ಸರ್ಕಾರ ಈಗಾಗಲೇ ಒಂದು ಕಡೆ ಸರ್ ಪ್ರಮುಖವಾಗಿ ಇಲ್ಲ ನಾವು ಕೆಲವೊಂದಿಷ್ಟು ಉದ್ಯೋಗದ ವಿಚಾರವಾಗಿ ಕೂಡ ಕಾಲ್ಫಾರ್ ಮಾಡಿದೀವಿ, ಇಲ್ಲ ಆ ವಿಚಾರವಾಗಿ ಒಂದಷ್ಟು ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಬರೀ ಕೇವಲ ಇದು ಭರವಸೆಯಾಗಿ ಉಳಿತಿದೆಯಾ ಅಂತ? ಮೇಡಮ್ ರೇ, ಈಗ ಏನ್ ಭರವಸೆ ನೀಡಿರ್ತಾರೆ ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರೇ ಹೇಳಿರ್ತಕ್ಕಂಥದ್ದು, ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೇಳಿರ್ತಕ್ಕಂಥದ್ದು 2 ವರ್ಷಗಳ ಇದು ಬಜೆಟ್ ಅಧಿಸೂಚನೆಯಲ್ಲಿ ಕೂಡ 4424 ಹುದ್ದೆಗಳನ್ನ ನಾವು ತುಂಬ್ತೀವಿ ಅಂತೇಳಿ ಸಿದ್ದರಾಮಯ್ಯ ಸರ್ ಹೇಳಿದ್ರು.